ಸ್ವಾಮಿ ಇದೆ, ಮಹಿಷಿ ಬೆಟ್ಟ ಅಂದರೆ ಅಯ್ಯಪ್ಪ ಸ್ವಾಮಿ ಮಹಿಷಿಯ ಸಂಹಾರ ಮಾಡಿದ್ದು ಸಮಾಧಿ ಇದೆಯಾ ನೋಡಿರಿ ಸ್ವಾಮಿ. ಸ್ವಾಮಿ ಶರಣಂ. ಹಳದ ನದಿದ ಒಂದು ಕಲ್ಲು ತಗೊಂಬಂದು ಮಹಿಷಿ ಸಮಾಧಿ ಹಾಕಬೇಕು ನೋಡಿ ಸ್ವಾಮಿ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ನೋಡ್ರಿ, ಇದು ಕರಿಮಲೆ ಬೆಟ್ಟ ಹತ್ರ ಇರೋ ಒಂದು ದೊಡ್ಡ ಮರ. ಇದು ಅರ್ಧ ಎಕರೆ ಸಿದೆ ಇದೆ ಮರ, ಅಗಲ ಅರ್ಧ ಎಕರೆ ಅಗಲ ಸಿದೆ ಇದೆ, ದೊಡ್ಡದು. ಸುತ್ತ ರೌಂಡ್ ಅರ್ಧ ಎಕರೆ ಇದೆ. ಹೈಟ್ ಅಂತೂ ಒಂದು 1000-2000 ಅಡಿ ಇರ್ಬೋದು. ಫುಲ್ ಹೈಟ್ ಇದೆ, ಫುಲ್ ಹೈಟ್ ಇದೆ. ಇದು ಹೈಟ್ ಫುಲ್ ಹೈಟ್ ಇದೆ. ಹಿಂಗೆ ಅರ್ಧ ಎಕರೆ ಸಿದೆ ಇದೆ ಸುತ್ತಳತೆ ಬೆಟ್ಟ. ಸ್ವಾಮಿ ಶರಣಂ. ನೋಡಿ ಮರ ನೋಡಿ ಏಟಿದೆ. ಅಯ್ಯಪ್ಪ ಸ್ವಾಮಿ ಕುಂತಿಲ್ಲ ಧ್ಯಾನ ಮಾಡಿರೋದು. ಇಲ್ಲ ಅಯ್ಯಪ್ಪ ಸ್ವಾಮಿ ಕುಂತು ಧ್ಯಾನ ಮಾಡಿದ್ದು. ಸ್ವಾಮಿಯೇ ಶರಣಮಯ್ಯಪ್ಪ. ಈಗ ಮೈಸೂರು ಬೆಟ್ಟದಿಂದ ಈ ರೋಡಲ್ಲಿ ಬಂದ್ವಿ. ಸ್ವಾಮಿ ಶರಣಮಯ್ಯಪ್ಪ. ಈಗ ಹೋಗ್ಬೇಕು ಶಬರಿಮಲೆಗೆ. ಶಬರಿಮಲೆ ನೋಡಿ 22 ಕಿಲೋಮೀಟ್ರು, ಪಂಪ 18 ಕಿಲೋಮೀಟ್ರು, ಕರಿಮಲೆ 10 ಕಿಲೋಮೀಟ್ರು. ಈಗ ನಾವು 22 ಕಿಲೋಮೀಟ್ರು ಈ ರೋಡಲ್ಲಿ ಹೋಗ್ಬೇಕು ಪಾದಯಾತ್ರೆ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ನಾವು ಈಗ ಬಂದು ಇಲ್ಲಿ ಈಗ ಸ್ಟೇ ಹಾಕತ್ತೀವಿ, ಒಂದು 10 ನಿಮಿಷ ಸ್ಟೇ ಹಾಕತ್ತೀವಿ ಎಲ್ಲ ಸ್ವಾಮಿಗಳು. ಸ್ವಾಮಿ ಶರಣಮಯ್ಯಪ್ಪ. ಎಲ್ಲ ಸ್ವಾಮಿಗಳು ನೋಡಿ, ಎಲ್ಲ ಸ್ವಾಮಿಗಳು. ಸ್ವಾಮಿ ಶರಣಮಯ್ಯಪ್ಪ. ಅಯ್ಯಪ್ಪ ಸ್ವಾಮಿ ಶರಣಂ. ಇದೇ ಪಂಪ ನದಿ. ಈಗ ಪಂಪ ನದಿ ರೀಚ್ ಆಗೀವಿ. ಇಲ್ಲಿಂದ ನಾವು ಈಗ ಸ್ನಾನ ಮಾಡಿ ಇಲ್ಲಿಂದ ಹೊರಡಬೇಕೀಗ. ಇದೇ ಶಬರಿಮಲೆಗೆ ಹೋಗೋರು ರಸ್ತೆ. ಹೀಗೆ ಶಬರಿಮಲೆಗೆ ಹೋಗಬೇಕು. ಈಗ ಬಂದು ಈಗ ಶಬರಿಮಲೆಗೆ ಹೋಗೋದು. ಇದೇ ರೋಡು, ಶಬರಿಮಲೆಗೆ ಹೋಗ್ಬೇಕು. ಸ್ವಾಮಿ ಶರಣಮಯ್ಯಪ್ಪ. ಬೆಳಗ್ಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ಈಗ ಅಲ್ಲಿ ಬಂದು ನಿಂತ್ಕೊಂಡ್ವಿ. ಈಗ ಪಂಪ ತನಕ ಹೋಗ್ಬೇಕು. ಸ್ವಾಮಿ ಶರಣಮಯ್ಯಪ್ಪ. ನಮ್ಮ ಸ್ವಾಮಿಗಳೆಲ್ಲ ರೆಸ್ಟ್ ಮಾಡ್ತಿದ್ದಾರೆ ನೋಡಿ. ನಮ್ಮ ಸ್ವಾಮಿಗಳೆಲ್ಲ ರೆಸ್ಟ್ ಮಾಡ್ತಾರೆ. ನಮ್ಮ ಸ್ವಾಮಿಗಳು ರೆಸ್ಟ್ ಮಾಡ್ತಾರೆ. ಒಂದು 5 ನಿಮಿಷ ರೆಸ್ಟ್ ಮಾಡಿ ಮುಂದಕ್ಕೆ ಪದಯಾತ್ರೆ ಶುರು ಮಾಡಬೇಕು. ಸ್ವಾಮಿ ಶರಣಮಯ್ಯಪ್ಪ. ಶರಣಮಯ್ಯಪ್ಪ. ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿದ್ದ ಈಗ ಇಲ್ಲಿ ಬಂದಿದ್ದೀವಿ ಕರಿಮಲೆ. ಈಗ ಪಂಪಕ್ಕೆ ಹೋಗ್ಬೇಕು. ಸ್ವಾಮಿ ಶರಣಮಯ್ಯಪ್ಪ. ಈಗ ಕರಿಮಲೆ ಬಂದು ನಮ್ಮ ಸ್ವಾಮಿಯವರು ನಾವು 3 ಸ್ವಾಮಿಯವರು ಬಂದಿವಿ. ಈಗ 3 ಸ್ವಾಮಿ ಹೋಗ್ತಿದ್ವಿ. ಕರಿಮಲೆ ದಾಟಿದ್ವಿ. ನೆಕ್ಸ್ಟ್ ಪಂಪಕ್ಕೆ ಹೋಗ್ಬೇಕು. ಎಲ್ಲ ಸ್ವಾಮಿಗಳು ಹೋಗ್ತಿದ್ದಾರೆ. ಸ್ವಾಮಿ ಶರಣಮಯ್ಯಪ್ಪ ಇದ್ವಿ. ಅಲ್ಲಿಂದ ಬಂದು ಇಲ್ಲೇ ಇದ್ದೀವಿ. ಈಗ ಇನ್ನು ಪಂಪಕ್ಕೆ ಹೋಗ್ಬೇಕು. ಸ್ವಾಮಿ ಶರಣಮಯ್ಯಪ್ಪ.